ಅಪ್ಪನವ್ರೆ, ಎಲ್ಲಿ ನಿಮ್ಮ ದೊಡ್ಡ ಮಗ ರಾಮ ಕಾಣ್ತಾನೆ ಇಲ್ಲ? ನಾನು ಬೆಳಗ್ಗೆ ಬಯಲ್ ಕಡೆಗೆ ಹೋದಾಗ ರಾಮಣ್ಣ ಕಬ್ಬಿನ ಗಡ್ಡೆ ಹೋಯ್ತಾ ಇದ್ದ. ಕೈಯ ಕೊಟ್ಟಿ ಓಡಿ ಹೋದನು. ಮತ್ತೆ ನಾನು ನೆನ್ನೆ ರಾತ್ರಿನೇ ಮನೆ ಬಿಟ್ಟು ಬಂದ್ಬಿಟ್ಟಕ್ಕಲ್ಲ. ಬೆಳಗ್ಗೆ ಎದ್ದು ಬಾವಿ ಸ್ನಾನ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾದ ಗದ್ದೆ ಬಂದು ಸೇರ್ಕೊಬಿಟ್ಟಿವ್ನಿ. ಅಲ್ಲ ರಾಮಣ್ಣು, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಬಚ್ಚಿಡ್ಕೊ ಓಡಾಡ್ತೀಯ? ಯಾವ ಥರ ಒಂದಿನ ಹಸಿವಣಿ ಏರ್ಲೇಬೇಕಲ್ವೇ? ಅದ್ರ ಬದಲು ನೇಣುಗಂಬೆ ಅವ್ರು ಬದುಕಂಡ್ಲ. ಹೌದೌದು, 3 ಗಂಟೆ ಹಾಕೋದು ತಲೆನೋವೇ ಇರೋಕ್ಕಿಲ್ಲ. 1 ಗಂಟು 1 ನಿಮಿಷ ಮಂಚ ಗೊಟ್ಟಾಕ. ಬಾಯಿ ಮುಚ್ಚಲ ಬಡ್ಡಿ ಐದನೇ. ನನ್ನ ಕಷ್ಟ ನನಗೆ. ನಿಂಗೆ ಬಚ್ಚಿಕೊಳ್ಳೋಕೆ ಬೇರೆ ಜಾಗನೇ ಸಿಗ್ಲಿಲ್ವೇ? ಚಿರತೆ ಓಡಾಡ್ತೈತೆ ಅಂತ ಜನ ಮಾತಾಡ್ಕೊತಾವ್ರೆ. ನಮ್ಮ ಗದ್ದೆಗೂ ನುಗ್ಬಿಟ್ರೆ ಲೋ, ಚಿರತೆ ಬಂದರೆ ಒಂದೇಟೆ ಮುಗಿಸ್ಬಿಡ್ತೀನಿ. ಆದರೆ ನಮ್ಮ ಮನೆಯವ್ರು ಯಾರು ಬಂದರೆ ಮಾತ್ರ ನೀನೇ ನೋಡ್ಕೋಬೇಕು. ನಾನು ಇಲ್ಲೆಲ್ಲಾರು ಬಚ್ಚಿಟ್ಕೊಂಡಿರ್ತೀನಿ. ಓಕೆ, ಆಲ್ ರೈಟು. ಏನ? ಸರಿ, ನೀನು ಹೋಗು, ನಾನು ನೋಡ್ಕೊತೀನಿ ಅಂತಂದೆ. ಇಂಗ್ಲೀಷ್ ಬೇರೆ ಬಡ್ಡಿ ಐದಿಂಗೆ. ರಾಮಣ್ಣ, ಚಿರತೆ ನನ್ನ ಒಂದೇ ಏಟಕ್ಕೆ ಸಾಯಿಸ್ತೀಯಾ? ಆದರೆ ಈಗ ಹೆಣ್ಣುಲಿ ಬಂದೈತಲ್ಲ, ಏನು ಮಾಡ್ತೀಯಾ? ಮಂಜೂರೇ ನಿಂತ್ಕೊಳ್ಳಿ. ಮೇಡಮ್, ಹೇಗಿದ್ದೀರಾ? ಟಿಫನ್ ಆಯ್ತಾ? ರಾಮವ್ರನ್ನ ನೋಡಿದ್ರಾ? ಇಲ್ವಲ್ಲ. ಪ್ಲೀಸ್ ಮಂಜೂರೇ, ರಾಮವ್ರು ಎಲ್ಲಿದ್ದಾರೆ ಅಂತ ಹೇಳಿ. ತುಂಬ ಮುಖ್ಯವಾದ ವಿಷಯ. ಈ ಲೆಟ್ರಿಗೆ ಸೈನ್ ಹಾಕಿಸ್ಕೋಬೇಕಿತ್ತು. ನನಗೂ ಅರ್ಥ ಆಯ್ತೈತೆ, ಆದ್ರೂ ಹೆಂಗೆ ಹೇಳೋಕ್ಕಾಯ್ತದೆ? ನಾ ಹೇಳಿದ್ಮ್ಯಾಕೆ ನೀವು ರಾಮಣ್ಣ ನೋಡ್ಕೊಂಡು ಗದ್ದೆ ಹೊಳಿಕೊಂಡೋದ್ರೆ ಈಗಲೇ ಚಿರತೆ ಬಂದೈತೆ ಅಂತ ಜನ ಮಾತಾಡ್ಕೊತವ್ರೆ. ಅದಕ್ಕೆ ನೋಡಿ, ರಾಮಣ್ಣ ಗದ್ದೆ ಹೊಳಿಕಿರೋ ವಿಷಯನ ಮಾತ್ರ ನಾನು ಹೇಳೋಕ್ಕಿಲ್ಲ. ಚಿರತೆ ಬಂದರೂ ಪರವಾಗಿಲ್ಲ, ನಾನಿವತ್ತು ರಾಮವ್ರನ್ನ ಮೀಟ್ ಮಾಡಿಕೊಂಡೇ ಹೋಗೋದು. ಮೇಡಮ್, ಹೋಗ್ಬೇಡಿ, ನಿಂತ್ಕೊಳ್ಳಿ ಮೇಡಮ್. ಈಗ ಹೋಗಿ ಬಲ್ಗಡಿಗೆ ಮಾತ್ರ ಹೋಗ್ಬೇಡಿ ಮೇಡಮ್, ಅಲ್ಲೇ ರಾಮಣ್ಣ ಇರೋದು. ಮೇಡಮ್, ಹೋಗ್ಬೇಡಿ ಮೇಡಮ್. ಓಡುಕೋಣ, ಓಡು. ಯಾರ ಕೈಗೂ ಸಿಗದೆ ಇರೋ ಹಾಗೆ ಓಡ್ತಾ ಇರು. ನೀನು ಓಡೋದ್ಮೇಲೇನೆ ಈ ಮನೆ ಅಧಿಕಾರದ ಜೊತೆ ಕೀ ಕೊಂಚು ಕೂಡ ನನ್ನ ಕೈಗೆ ಸೇರೋದು. ಓಡು ಓಡು. ದೊಡ್ಡ ಮನೆಯವನಾಗಿ ಊರ್ನವರಿಗೆ ನಮ್ಮ ವೀರ್ತನ ಸೂರ್ತನ ತೋರಿಸ್ತಿದ್ರೆ ಹೇಗೆ ಅಲ್ವಾ? ಅದಕ್ಕೆ ನನಗೆ ಬಂದೂಕ್ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಏನು ಮರ್ಯಾದೆ ಅಂತೀರಾ? ಇಡೀ ಊರ್ನವರು ನನ್ನ ದಾದ ಅಣ್ಣ ಅಂತಲೇ ಕರೆಯೋದು. ರೀ, ಟೈಮ್ ಆಗ್ತಿದೆ ಕಣ್ರಿ. ಅಪ್ಪನವರೇ, ನಿಮ್ಮ ದೊಡ್ಡ ಮಗ ರಾಮು ಬರೋದು ಲೇಟ್ ಆಗುತ್ತೆ ಅಂದರೆ ಪರವಾಗಿಲ್ಲ ಬಿಡಿ, ನಾವು ಇನ್ನೊಂದ್ಸಲಿ ಬಂದು ನೋಡ್ಕೊತೀವಿ. ಹೌದೌದು, ಇವ್ರಿಗೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ಫ್ಲೈಟ್ಗೆ ಟೈಮ್ ಆಗ್ತಾ ಇದೆ. ಕಷ್ಟ ನನಗೆ ಅರ್ಥ ಆಗುತ್ತೆ. 1 ನಿಮಿಷ ಬಂದೆ. ಸಾರ್ಥಕ, ಏನಿದು? ಸೊಸೆಗೆ ಊರಿನವ್ರನ್ನೆಲ್ಲ ಕಳಿಸಿ ಹುಡುಕಕ್ಕೆ ಹೇಳಿದ್ದೆ. ಈಗ ನೋಡಿದ್ರೆ ಸೊಸೆನೇ ಪತ್ತೆ ಇಲ್ಲ. ನಾವು ಹೋಗಿ ನೋಡ್ಕೊಂಡ್ ಬರ್ತೀರಿ ಸಾಹೇಬ್ರೆ. ಬೇಗ, ಟೈಮ್ ಇಲ್ಲ, ಹೋಗ್ ಬೇಗ.
ಅಕ್ಕವ್ರೆ, ರಾಮಣ್ಣನ ಹುಡ್ಕೋ ಜವಾಬ್ದಾರಿ ಇದ್ರೂ ಇಟ್ಟೊಂದು ಆರಾಮಾಗಿ ಆಟ ಆಡ್ತಾ ಕುಂತಿರಲ್ಲ, ಹೆಂಗೆ? ಚಂದ್ರಿ, ಅವ್ರಿಗೇನು ಜವಾಬ್ದಾರಿ ಕೊಟ್ಬಿಡ್ತಾರೆ, ಆದರೆ ಕೆಲಸ ಮಾಡೋಳು ನಾನು ತಾನೆ. ಯಾವ ಯಾವ ಕೆಲಸದಿಂದ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಆಗುತ್ತೋ ಅಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡಲ್ಲ. ಸರಿಯಾಗಿ ಹೇಳಿದ್ರಿ ಅಕ್ಕವ್ರೆ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡೇ ಇಲ್ಲ. ನನಗೆ ಗೊತ್ತಿಲ್ವ ಚಂದ್ರಿ, ನಾನೇನು ನಿನ್ನನ್ನು ಇವತ್ತು ನೋಡ್ತಿದ್ದೀನ? ನೋಡು ಕೋಣ ಹೇಗೆ ಓಡ್ತಿದೆ ಅಂತ. ಸೊಸೆಮ್ಮ, ಹಲೋ, ಹೌದಾ? ಅಯ್ಯೋ, ಮತ್ತೀಗ ಏನು ಮಾಡೋದು? ಒಂದು ಕೆಲಸ ಮಾಡಿ, ನಮ್ಮ ಭಾವನ ಬಗ್ಗೆ ಏನೇ ಗೊತ್ತಾದರೂ ಇಮಿಡಿಯೇಟಾಗಿ ಫೋನ್ ಮಾಡಿ ನಮಗೆ ತಿಳಿಸಿ ಪ್ಲೀಸ್. ನಮ್ಮ ಭಾವಂಗೆ ಏನೇ ಆದರೂ ತುಂಬ ಕಷ್ಟ. ದಯವಿಟ್ಟು ವಿಷಯ ಗೊತ್ತಾಗಿದ್ದ ಕೂಡಲೇ ಬೇಗ ನಮಗೆ ತಿಳಿಸಿ. ಸೊಸೆಮ್ಮ, ರಾಮಣ್ಣ ಇಲ್ಲೂ ಎಲ್ಲೂ ಕಾಣ್ತಿಲ್ಲಮ್ಮ. ಅಶ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ನಾನು ಅಷ್ಟೇ ಶಾರದಕ್ಕ, ನನಗೆ ಗೊತ್ತಿರೋರಿಗೆಲ್ಲ ಹೇಳಿ ಭಾವನ ಹುಡುಕ್ಸ್ತಿದ್ದೀನಿ. ಆದರೆ ಇಲ್ಲಿವರೆಗೂ ಯಾವ ಸುದ್ದಿನೂ ಸಿಕ್ಕಿಲ್ಲ. ಭಾವ ಎಲ್ಲಿಗೆ ಹೋಗಿರಬಹುದು? ಶಾರದಕ್ಕ, ನಾವಿನ್ ತಡ ಮಾಡೋದು ಬೇಡ. ಈ ವಿಷಯನ ಮಾವಂಗೆ ಹೇಳ್ಬಿಡೋಣ, ನಡೀರಿ. ಆಯ್ತು ಕಣಮ್ಮ. ಚಂದ್ರಿ, ಆಟ ಶುರುವಾಯಿತು, ನೋಡ್ವಿ ಅಂತೆ, ನಡಿ. ಬಸ್ಸು, ಯಾಕೆ ನೀವು ಏನು ತಿಂತಾ ಇಲ್ಲ? ನಮ್ಮ ರಾಮ ಇಲ್ಲ ಅಂತ ಬೇಸರನ? ಹಾಗಾದ್ರೆ ಒಂದು ಕೆಲಸ ಮಾಡಿ, ರಾಮ ಎಲ್ಲಿದ್ದಾನೆ ಅಂತ ನಮ್ಗೆ ಹುಡುಕೊಟ್ಬಿಡಿ. ನಾವೆಲ್ಲರೂ ಒಟ್ಟಿಗೆ ಹುಡ್ಕಣ. ಬಸವ, ಬಾಸುದ ಹಗ್ಗ ಬಿದ್ಲ. ಅಶೋಕ, ನೀ ಗಾಡಿ ರೆಡಿ ಮಾಡ್ಕ. ನೀನೇಕಲ್ಲ, ನೀವೆಲ್ಲ ನೆಂಟ್ರ ಹತ್ರ ಮಾತಾಡ್ತೇರಿ, ನಾವು ಹೋಗಿ ರಾಮನ್ ಕರ್ಕೊಂಬರ್ತೀವಿ. ಬಿತ್ಲ ಬಸವ, ಬಾ. ಚಿರತೆ ಬಂದರೆ ಹೆದರ್ಕೊಬಿಡ್ತೀನಾ? ಬರಲಿ ಬರಲಿ, ಈ ಪೈಲ್ವಾನನ ಬಲ ಏನು ಅಂತ ತೋರಿಸೇ ಬಿಡ್ತೀನಿ. ಮೇಡಮ್, ನೀವ್ಯಾಕೆ ಬರೋಕೆ ಹೋದ್ರಿ ಇಲ್ಲಿಗೆ? ನೀವ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ಲಿ? ನಾನೇನು ಮಾಡಿದೆ? ಈ ಲೆಟರ್ ಬರ್ದಿರೋದು ನೀವೇ ತಾನೇ? ಹೇಳಿ, ನೀವೇ ತಾನೇ ಬರ್ದಿರೋದು? ಹ್ಞೂ, ಒಂಥರ ನಾನೇ. ನೀವು ಟೀಚರು, ಅದನ್ನ ಕಂಡಿಡ್ಕತ್ತೀರಂತ ಗೊತ್ತಿತ್ತು, ಅದನ್ನ ಕೇಳಕ್ಕೆ ಇಲ್ಲಿ ತನಕ ಬಂದ್ರಾ? ಅಲ್ಲ ರೀ, ಲೆಟರ್ ಬರ್ದ್ಮೇಲೆ ಸೈನ್ ಹಾಕ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಏನು ಚೈನಾ? ಚೈನ್ ಅಲ್ಲ, ಸೈನು. ನೀವ್ ಈ ಲೆಟರ್ ಬರ್ದಿದ್ದೀರಾ ಅಂತ ರಘುಪತಿ ಸರ್ಗೆ ಹೇಳಿದ್ರೆ ಅವ್ರು ನಂಬ್ತಾನೆ ಇಲ್ಲ. ಬನ್ನಿ, ಹೊರಗೆ ಬಂದು ಸೈನ್ ಹಾಕೊಡಿ ಲೆಟರ್ಗೆ. ಏನು ವರಿಕಾ? ನಾನ್ ಬರಕ್ಕಿಲ್ಲ. ನಾನು ಪೆನ್ ತರದ್ ಮರ್ತ್ಬಿಟ್ಟಿದ್ದೀನಿ. ದಯವಿಟ್ಟು ಹೊರಗೆ ಬಂದು ಸೈನ್ ಹಾಕೊಡಿ ರಾಮೋರೆ. ಇಲ್ಲ ಇಲ್ಲ, ಬೇಕಾರೆ ನಾನು ಬಂದು ರಘುಪತಿ ಸರ್ ತಾವ್ ಹೇಳ್ತೀನಿ. ಅಯ್ಯೋ ಬೇಡ ಬೇಡ, ಅದಕ್ಕೆ ಇನ್ನೇನಾದ್ರು ಬೈತಾರೆ. ನೀವ್ ಹೊರಗೆ ಬಂದು ಸೈನ್ ಹಾಕೊಡಿ. ನಾನ್ ಬರಕ್ಕಿಲ್ಲ ಅಂತ ಹೇಳಿದ್ನಲ್ಲ. ರಾಮೋರೆ ಪ್ಲೀಸ್. ರಾಮೋರೆ, ಏನಾಯ್ತು? ಏನಕ್ಕೆ ಹೆದರ್ಕೊಂಡ್ರಿ? ರಾಮೋರೆ
ಏನಾಯಿತು? ನಮಗೆ ತಡ ಆಗ್ತಾ ಇದೆ. ಇವ್ರಿಗೆ ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕಿತ್ತು. ಓ, ಆದರೆ ಕೋಣ ಸಿಗಬೇಕಲ್ಲ. ಏನಂದ್ರಿ? ಏನೂ ಇಲ್ಲ. ಶಾರದಕ್ಕ, ಇವ್ರಿಗೆ ಕುಡಿಯೋದಕ್ಕೆ ಕಾಫಿ ಜೊತೆಗೆ ಬಿಸ್ಕಿಟ್ ಎಲ್ಲ ತೊಗೊಂಡು ಬನ್ನಿ, ಹೋಗಿ. ಅಯ್ಯೋ, ಏನು ಬೇಡ, ಈಗಲೇ ತುಂಬ ಲೇಟ್ ಆಗೋಗಿದೆ. ಶಾರದಕ್ಕ, ಅವ್ರು ಬೇಡ ಅಂದರೆ ನೀವು ಹಾಗೆ ನಿಂತ್ಬಿಡೋದಾ? ಹೋಗಿ ತಗೊಂಡು ಬನ್ನಿ. ದೊಡ್ಡ ಮನೆ ಉಪಚಾರ ಅಂದರೆ ಏನು ಅಂತ ಇವ್ರಿಗೆ ತೋರಿಸೋದು ಬೇಡವಾ? ಹೋಗಿ. ನನ್ನ ಫೋನಲ್ಲಿ ನೆಟ್ವರ್ಕ್ ಇಲ್ಲ. ಅಪ್ಪಣ್ಣವ್ರು ಬರೋದು ಎಷ್ಟೊತ್ತಾಗುತ್ತೆ ಅಂತ ಒಂದು ಫೋನ್ ಮಾಡಿ ಕೇಳ್ತೀರಾ? ಕೋಣನ ಹಿಡಿಯೋಕೆ ಹೋಗಿದಾರಲ್ವಾ, ಇನ್ನೇನು ಬಂದ್ಬಿಡ್ತಾರೆ ಬಿಡಿ. ಏನು ಕೋಣನ? ಹಾಂ, ನಮ್ಮ ಕೊಟ್ಟಿಗೆಯಿಂದ ಒಂದು ಕೋಣ ಮನೆಯಿಂದ ಹೊರಗೆ ಹೋಗಿದೆ. ಅದನ್ನು ಹಿಡ್ಕೊಂಡು ಬರೋಕ್ಕೆ ಅಂತಾನೆ ನಮ್ಮ ಮನೆಯವರು ಮಾವನವರು ಇಬ್ಬರು ಹೋಗಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ಅದು ಬಿಡಿ, ನೀವು ನಮ್ಮ ರಾಮು ಭಾವನ ನೋಡೋಕೆ ಬಂದಿದ್ದೀರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನನಗಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೂ ಅವ್ರ ಅಣ್ಣನ ಮದುವೆ ಅಂತ ಸಿಕ್ಕಾಪಟ್ಟೆ ಸಂತೋಷ. ಹೌದು, ನಾನು ಕೇಳಬೇಕಂತಿದ್ದೆ. ಅಣ್ಣಂಗೆ ಮದುವೆ ಮಾಡ್ದೇನೆ ತಮ್ಮಂಗೆ ಯಾಕೆ ಮದುವೆ ಮಾಡಿದ್ರು? ಅಯ್ಯೋ, ಅದೊಂದು ದೊಡ್ಡ ಕತೆ. ಅದನ್ನು ಯಾಕೆ ಕೇಳ್ತೀರಿ? ಬಾಸು ಎಲ್ಲೋಯ್ತಾನೆ? ಅದ್ರ ಹಿಂದೆ ಹೋಯ್ತಾ ಇರು. ಈ ಬಾಸು ಒಬ್ಬ ಹೋಯ್ತಾನೆ, ಅವನೇ ಅದೆಲ್ಲ ಹೋಯ್ತಾನೋ, ರಾಮ ಎಲ್ಲವನು. ಶ್ರೀಕಂಠಯ್ಯನವ್ರಿಗೆ ಬೇರೆ ಕಾಯೋ ಕೇಳ್ಬಿಟ್ಟಿವ್ನಿ. ಬಲಕ್ಕೆ ಹೋಗ್ಲಾ? ಇಲ್ಲಿ ಬಲಕ್ಕೆ ಹೋಗು. ನಮ್ಮ ರಾಮು ಭಾವ ಇದ್ದಾರಲ್ಲ, ತುಂಬ ಒಳ್ಳೆ ಮನುಷ್ಯ. ಸೀದಾ ಸಾದಾ ಅನ್ನಿಸ್ಕೊಂಡ್ರೆ ಏನಂತೆ 5 ಜಿಲ್ಲೆಗಳಿಗೆ ಪೈಲ್ವಾನ್ ಅನ್ನಿಸ್ಕೊಂಡವರು. ಬುದ್ಧಿ ಬೆಳೆಸ್ಕೊಂಡು ಯಾರ ಹತ್ರನೂ ಜಾಣ ಅನ್ನಿಸ್ಕೊಂಡಿಲ್ಲ. ದಿನ ಪೂರ್ತಿ ಗರಡಿ ಮನೇಲೇ ಇರ್ತಾರೆ. ಸ್ಕೂಲ್ ಹುಡುಗರ ಜೊತೆ ಊರೂರು ಸುತ್ತಾ ಇರ್ತಾರೆ. ಶಿಕ್ಷಣ ಸಚಿವವ್ರ ಮಗ ಅಂತ ಯಾರಿಂದ ಹೇಳೋಕ್ಕಾಗಲ್ಲ ನೋಡಿ. ಆದರೂ ಪಾಪ ನಮ್ಮ ಭಾವ ಓದು ಬರಹ ಕಲೀಲೇ ಇಲ್ಲ. ಆದರೆ ಪ್ರೀತಿ ವಿಷಯದಲ್ಲಂತೂ ಯಾರಿಗೂ ಕಡಿಮೆ ಇಲ್ಲ ನೋಡಿ. ದನ ಕರು ಅಂತ ಎಲ್ಲದ್ರ ಮೇಲೂ ಪ್ರೀತಿನೇ. ಮೇಲ್ನೋಟಕ್ಕೆ ತುಂಬ ಸಾಧು ಅನ್ಸೋ ನಮ್ಮ ಭಾವ ಸಿಕ್ಕಾಪಟ್ಟೆ ಕೋಪಿಷ್ಟ. ಕೋಪ ಬಂದರೆ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಇಂಥವ್ರಿಗೆ ನಿಮ್ಮಂಥ ದೊಡ್ಡ ಮನಸ್ಸಿರೋರೆ ಹುಡುಗಿನ ಕೊಡಬೇಕೇ ಹೊರತು ಇನ್ಯಾರು ಕೊಡ್ತಾರೆ ಹೇಳಿ? ಅಪ್ಪಯ್ಯ, ನಾವು ಈ ಥರ ಎತ್ತಿನಿಂದ ಹೋಯ್ತಿರೋದನ್ನ ಜನ ನೋಡಿದ್ರೆ ನಗಾಡಕ್ಕಿಲ್ವಾ? ಸೋಂಕಿಲ್ಲ. ದುಡ್ಡಿನಿಂದ ಓಡಿದ್ರೆ ಜನ ನಗಾಡ್ತಾರೆ. ವಿಶ್ವಾಸ ಉಳಿಸ್ಕೊಳ್ಳೋ ಪ್ರಾಣಿಯಿಂದ ಓಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಏನಾನ ಮಾಡಿ ರಾಮನ್ನ ಕರ್ಕೊಂಡು ಹೋಗ್ಲೇಬೇಕಂತ. ಆದರೆ ರಾಮ ಬ್ರಹ್ಮಚಾರಿ ಈಗ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಅಪ್ಪಣ್ಣ ಹೇಳಿದ್ರಲ್ಲ. ಏನು ಮಾಡೋದು? ಕೆಲವೊಂದು ಸಲ ವಸ್ತುಗೆ ಬೆಲೆನೇ ಇಲ್ಲದೆ ಹೋದರೂ ಅದು ತುಂಬ ಕಾಸ್ಟ್ಲಿ ಅಂತ ನಾವೇ ಹೇಳ್ಕೋಬೇಕಾಗತ್ತೆ. ನಿಮ್ಮ ಮಗಳು ತುಂಬ ಓದಿದಾಳೆ ಅಂತ ಕೇಳ್ಪಟ್ಟೆ. ಓದು ಬರಹ ಬರ್ದೇ ಇರೋ ನಮ್ಮ ಭಾವನಿಗೆ ತುಂಬ ಓದಿ
ಓದಿರೋ ನಿಮ್ಮ ಹುಡುಗಿ ಜೊತೆ ಮದುವೆ. ಜೋಡಿ ಅಂತೂ ಸಖತ್ತಾಗಿರುತ್ತೆ ಅಲ್ವಾ? ಏನಂತೀರಿ? ಹೇಳ್ರಿ ಮೇಲೆ. ಅಯ್ಯೋ ಏನಾಯ್ತು? ಫ್ಲೈಟ್ ಟೈಮ್ ಆಯಿತು, ನಾವಿನ್ನು ಹೊರಡ್ತೀವಿ. ಅಯ್ಯೋಯ್ಯೋ, ಊಟ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಮಾವನವ್ರು ಬೈತಾರೆ. ಅವ್ರು ಇನ್ನೇನು ಕೋಣನ್ ಹಿಡ್ಕೊಂಡು ಬರ್ಬೋದು. ಅವ್ರು ನಿಧಾನಕ್ಕೆ ಕೋಣನ ಹಿಡ್ಕೊಂಡು ಬರಲಿ, ನಾವಿನ್ ಹೊರಡ್ತೀವಿ. ಮುಂದಿನ ಸಲ ಬಂದಾಗ ಔತಣ ಕೂಟನೇ ಏರ್ಪಾಡು ಮಾಡಿವ್ರಂತೆ. ನಡೀರಿ. ಅಯ್ಯೋ ನನ್ನ ಮಾತು ಕೇಳಿ, ಊಟ ಆದ್ರೂ ಮಾಡ್ಕೊಂಡು ಹೋಗಿ. ನಿಂತ್ಕೊಳ್ಳಿ. ಔತಣ ಏರ್ಪಾಡು ಇನ್ನೇನು ನಡೀತಾ ಇದೆ ಅಲ್ವಾ ಚಂದ್ರಿ? ಹ್ಞೂ ಅಕ್ಕ. ರಾಮೋರೆ, 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 ರಾಮೋರೆ ನಿಂತ್ಕೊಳ್ಳಿ. ರಾಮೋರೆ ನಿಂತ್ಕೊಳ್ಳಿ. ರಾಮೋರೆ, ರಾಮೋರೆ ನಿಂತ್ಕೊಳ್ಳಿ. ರಾಮೋರೆ, ಮೇಡಮ್ ಲೆಟ್ರ್ ಬರ್ಕೊಟ್ರೆ ಎಲ್ಲ ಮುಗಿದೋಯ್ತು ಅಂದ್ಬಿಟ್ಟು ಮತ್ತೆ ಯಾಕೆ ಬಂದ್ರಿ ಇವಾಗ? ನಾನೇ ಮಾಡಲಿ? ಆದರೆ ಪೂರ್ತಿ ಕೆಲಸ ಇನ್ನೂ ಮುಗ್ದಿಲ್ವಲ್ಲ. ಛೇ, ನಾನು ಪೆನ್ ತಂದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ರಾಮೋರೆ ದಯವಿಟ್ಟು ಹೊರಗೆ ಬಂದು ಒಂದು ಸೈನ್ ಹಾಕ್ಕೊಟ್ಬಿಡಿ. ಮತ್ತಿನ್ನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ಅಯ್ಯೋ ಮೇಡಮ್, ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ನಾನು ಈಚೆ ಕಡೆಗೆ ಬರೋಂಗಿಲ್ಲ. ತಾವು ಈ ಥರ ಮಾತಾಡ್ತಾ ಇರೋದನ್ನ ಯಾರಾದ್ರೂ ನೋಡಿದ್ರೆ ಶಾನೆ ಕಷ್ಟ ಆಯ್ತದೆ. ನಿಜವಾದ ಪೈಲವನ್ನ ಹುಡುಗಿರ್ತ ಮಾತಾಡಂಗಿಲ್ಲ. ಜೀವನದಲ್ಲಿ ಈಟದ ಗಂಟ ಮಾತಾಡ್ತಿರೋ ಮೊದಲನೇ ಹುಡುಗಿ ನೀವೇ.